ಇವತ್ತು ನಾನು ತುಂಬ ಅದ್ಭುತವಾಗಿ ಪೌಷ್ಟಿಕಾಂಶ ಯಥೇಚ್ಛವಾಗಿರೋ ಒಂದು ಲಡ್ಡು ತಂದಿದ್ದೀನಿ. ಕೇವಲ 10ರಿಂದ 15 ನಿಮಿಷದಲ್ಲಿ ಆಗೋದು. ಅದು ಇದಕ್ಕೆಲ್ಲ ಮೊಳಕೆ ಬರಿಸಿ ಪುಡಿ ಮಾಡಿರೋ ಲಡ್ಡು. ತುಂಬ ಚೆನ್ನಾಗಿದೆ. ಐರನ್ ಕಂಟೆಂಟ್ ಅಂದರೆ ಕಬ್ಬಿನಾಂಶ ಅಂತೂ ಎಚ್ಚೆತ್ತವಾಗಿದೆ. ಅದು ಬೆಲ್ಲ ಹಾಕಿ ಮಾಡಿರೋದು ಈ ಲಡ್ಡುನ. ಇದಕ್ಕೆ ನಾನು ನಿನ್ನೆ ವೀಡಿಯೋಲಿ ಹೇಳ್ದಂಗೆ ಸ್ಪ್ರೌಟೆಡ್ ತೊಗೊಂಡಿದ್ದೀನಿ. ಅಂದರೆ ಮೊಳಕೆ ಬರಿಸಿದ ರಾಗಿ ಮತ್ತು ಹೆಸರು ಕಾಳು ನಾವು ನಿನ್ನೆ ತೊಗೊಂಡಿದ್ದಲ್ಲ ಅದೇ ಪ್ರಮಾಣದಲ್ಲಿ ನಾನು ತೊಗೊಂಡಿದ್ದೀನಿ. ಅಂದರೆ 2 ಕಪ್ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ಯಥೇಚ್ಛವಾಗಿ ತೊಗೊಳ್ಬೋದು. ಇದನ್ನು ಒಂದು 2 ನಿಮಿಷ ಬಿಸಿ ಮಾಡ್ಕೊಳ್ತಿದ್ದೀನಿ. ಬಿಸಿ ಮಾಡ್ಕೊಂಡು ಇದನ್ನು ಡ್ರೈ ಪೌಡ್ರ್ ಮಾಡ್ಕೊಳ್ಳೋಣ. ನಾನು ಇದನ್ನು ಹೇಳಿದ್ನಲ್ಲ, 1 ವಾರಕ್ಕಾಗಷ್ಟು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಅಂದರೆ 10 ಗಂಟೆಗಳ ಕಾಲ ರಾಗಿನ ನೆನೆ ಹಾಕ್ಕೊಬೇಕು. ಅದು ಮೊಳಕೆ ಬಂದರೆ ಅದು ಅಮೃತ ಅಂತಲೇ ನಾನು ಹೇಳಿದೆ. ಅದೆಷ್ಟು ರಾಗಿ ಮೊಳಕೆ ಬರುತ್ತೋ ಅಷ್ಟು ನಮಗೆ ಅದರಲ್ಲಿರೋ ಪೌಷ್ಟಿಕಾಂಶ ನಮಗೆ ಮೈಗೆ ಹೋಗುತ್ತೆ. ಪ್ಲಸ್ ಅದ್ರ ಜೊತೆಗೆ ಕಬ್ಬಿನಾಂಶ ಕೂಡ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಗೆ ಇಂಪ್ರೂವ್ ಆಗುತ್ತೆ. ಸೊ ಇದರಲ್ಲಿ ನಾನು ಆ್ಯಡೆಡ್ ಫ್ಲೇವರ್ ಅಂತ ಅಂದರೆ ನಾನಿವತ್ತು ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ಸಕ್ಕರೆ ತೊಗೊಳ್ಬೋದು. ಬಟ್ ನೀವು ಮಕ್ಕಳಿಗೆಲ್ಲ ಮಾಡಿಕೊಡ್ಬೇಕಾದ್ರೆ ಈ ಉಂಡೆ ಅಥವಾ ಈ ಲಡ್ಡುನ ದಯವಿಟ್ಟು ಮಕ್ಳಿಗೆ ಮಾಡಬೇಕಾದ್ರೆ ನೀವು ಬೆಲ್ಲ ಉಪಯೋಗಿಸಿ. ಸೊ ಇದನ್ನು ನಾನು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಅಂದರೆ 3/4 ಕಪ್ಪಷ್ಟು ರಾಗಿ ಇದೆ, 1/4 ಕಪ್ಪಷ್ಟು ಹೆಸರು ಕಾಳಿದೆ. 2 ಮೊಳಕೆ ಬರಿಸಿರೋದು. ಒಂದು 2ರಿಂದ 5 ನಿಮಿಷ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸಿಮ್ಮಲ್ಲಿ. ನೀವು ಬೇಕಾದರೆ ಬಿಸಿಲಲ್ಲಿ ಒಣಗಿಸಿ ಇದನ್ನು ಮಿಲ್ಲಲ್ಲಿ ಪೌಡ್ರ್ ಮಾಡ್ಕೊಂಡು ಜಾಸ್ತಿ ಕ್ವಾಂಟಿಟಿಲೂ ಇಟ್ಕೊಳ್ಬೋದು. ಸೊ ನಮಗೆ ಕೈಗೆ ತಾಗಬೇಕು ಆ ಶಾಖ, ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇದನ್ನೀಗ ತಣ್ಣಗೆ ಹಾಕ್ಬಿಡೋಣ. ತಣ್ಣಗಾದ್ಮೇಲೆ ನಮ್ಮ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ಳೋಣ. ಈಗ ನಾನು 1 ಕಪ್ಪಷ್ಟು ತೊಗೊಂಡಿದ್ರೆ ಪ್ರಮಾಣ 3/4 ಕಪ್ಪಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಸಕ್ಕರೆನೂ ಅಷ್ಟೇ ಇದೇ ಮೆಷರ್ಮೆಂಟಲ್ಲಿ ತೊಗೊಳ್ಳಿ. ಯಾಲಕ್ಕಿ ಕಾಯಿ ಬೇಕಾದ್ರೆ ನೀವು ಹಾಕ್ಕೊಳ್ಬೋದು. ನಾನು ಯಾಲಕ್ಕಿ ಕಾಯಿ ಏನೂ ಹಾಕ್ಕೊಳ್ತಿಲ್ಲ. ಇದಕ್ಕೆ ವಿಶೇಷವಾದ ಟೇಸ್ಟ್ ಕೊಡೋಕ್ಕೆ ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ. ಮಕ್ಕಳಿಗೆಲ್ಲ ಮಾಡಿಕೊಡಿ, ತುಂಬ ಒಳ್ಳೆಯದು. ಮಕ್ಕಳು ರಾಗಿ ತಿನ್ನಲ್ಲ, ಅಯ್ಯೋ ರಾಗಿ ಮುದ್ದೆ ಯಾರು ತಿಂತಾರೆ ಅಂತಾರೆ. ಸೊ ಅದಕ್ಕೆ ಪಡ್ಡೂ ತಿಂದಿರೋ ಮಕ್ಕಳಿಗೆ ಸ್ವೀಟ್ ಇಷ್ಟಪಡ್ತಾರೆ ನೋಡಿ, ಅವ್ರಿಗೆ ಈ ಥರ ಮಾಡಿಕೊಡಿ. 2ರಿಂದ 5 ನಿಮಿಷ ಆಗಿದ ತಕ್ಷಣ 1 ಎಳೆ ಪಾಕ ಬಂದರೆ ಸಾಕು. ಈಗ ನಮಗೆ ಮಿಕ್ಸಿ ಪೌಡ್ರು ರೆಡಿ ಇದೆ ಮಿಕ್ಸಿಲಿ. ಈಗ ನಾನು 1 ಚಮಚ ಚಟ್ನಿಗೆಲ್ಲ ಬಳಸ್ತೀವಲ್ಲ ಪುಟಾಣಿ ಹಿಟ್ಟು, ಅದನ್ನು ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ತಿದ್ದೀನಿ. ಅದು ವಿಶೇಷವಾದ ಸ್ವಾದ ಕೊಡುತ್ತೆ ಮತ್ತು ನಮಗೆ ಉಂಡೆ ಕಟ್ಟೋ ಕನ್ಸಿಸ್ಟೆನ್ಸಿ ಸಹ ಸಿಗುತ್ತೆ. ಈಗ ನಾನು ಇದನ್ನು ಮಿಕ್ಸಿ ಜಾರ್ಗೆ, ಅಂದರೆ ಚಟ್ನಿ ಜಾರೆಲ್ಲ ಮಾಡ್ತೀವಲ್ಲ, ಚಟ್ನಿ ಜಾರ್ ಅಂತ ಬರುತ್ತಲ್ಲ, ಸೊ ಅದಕ್ಕೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಏನಿಲ್ಲ, 2ರಿಂದ 3 ನಿಮಿಷದಲ್ಲಿ ನಮಗೆ ಲಡ್ಡು ಕನ್ಸಿಸ್ಟೆನ್ಸಿ ಬಂದುಬಿಡುತ್ತೆ. ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಒತ್ತಿ ಅಂತ ಹೇಳ್ತಾ, ನಾಳೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಒಂದು ಒಳ್ಳೆ ರೆಸಿಪಿ ರಾಗಿ ಡ್ರಿಂಕ್ ಜೊತೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಬನ್ನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಹೇಳ್ದಂಗೆ ಬಿಸಿಲಲ್ಲಿ ಒಣಗಿಸ್ಕೊಂಡು ಅದನ್ನು ಪೌಡ್ರ್ ಸಹ ಮಾಡಿಟ್ಕೊಳ್ಬೋದು. ನಾನು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಅದನ್ನು ಮೊಳಕೆ ಬರೆಸಿ ನಾನು ಮಿಕ್ಸಿಲಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾನು ಅದನ್ನು ಪೌಡ್ರ್ ಫಾರ್ಮ್ಗೆ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ವಿಶೇಷವಾಗಿದೆ. ಇದೇ ಜಾಗದಲ್ಲಿ ನೀವು ಆಲ್ಟರ್ನೇಟಿವ್ ಏನಂದರೆ ಮೆಂತ್ಯ ಕಾಳು ಬರುತ್ತಲ್ಲ, ಅದನ್ನು ಅಷ್ಟೇ ನೆನೆಸಿ ಮೊಳಕೆ ಬರೆಸಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡು ಈ ಥರ ಲಡ್ಡು ಮಾಡ್ಕೊಳ್ಬೋದು. ಮೆಂತ್ಯ ಹಾಗೆ ತಿನ್ನೋಕ್ಕೆ ಕಹಿ ಇರುತ್ತೆ, ಬಟ್ ಮೊಳಕೆ ಬಂದಾಗ ಅದು ಕಹಿ ಇರಲ್ಲ ಅಷ್ಟೊಂದು. ಸೊ ಆ ಥರನೂ ಮಾಡಿಕೊಡಿ. ಅದರಲ್ಲೂ ಯಥೇಚ್ಛವಾಗಿ ಪ್ರೋಟೀನ್ ಜೊತೆ ಐರನ್ ಕಂಟೆಂಟ್ ಅಂದರೆ ಕಬ್ಬಿಣಾಂಶ ಜಾಸ್ತಿ ಇದೆ. ಸೊ ಈ ಥರ ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಂಡು ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಬಾಯಿಗಿಟ್ಟರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿದೆ. ನಾವೆಲ್ಲೂ ಇಲ್ಲಿ ತುಪ್ಪ ಆ್ಯಡ್ ಮಾಡಿಲ್ಲ, ಬಟ್ ಶೈನಿಂಗ್ ನೋಡಿ, ನಾವು ತುಪ್ಪ ಹಾಕಿದಷ್ಟೇ ಶೈನಿಂಗ್ ಬರ್ತಾಯಿದೆ. ಹೊಳಪು ಎಷ್ಟು ಚೆನ್ನಾಗಿದೆ ಈ ಲಡ್ಡುಗೆ. ಮಕ್ಳಿಗೆ ನೀವು ಹೇಳೋಕ್ಕೆ ಹೋಗಬೇಡಿ ಇದು ಹೆಸರು ಕಾಳು ಮತ್ತು ರಾಗಿಯಿಂದ ಮಾಡಿರೋದು ಅಂತ, ಅವ್ರಿಗೆ ಡೆಫಿನೆಟಾಗಿ ಗೊತ್ತಾಗೋಲ್ಲ. ಸೊ ನೀವು ಬೇಕಾದರೆ ಈಕ್ವಲ್ ಪ್ರಪೋರ್ಷನೆಲ್ಲ ಹಾಕ್ಕೊಳ್ಬೋದು. 1 ಕಪ್ ಹೆಸರು ಕಾಳು ರಾಗಿ, ನಾನು ಹೇಳಿದ್ನಲ್ಲ ಪ್ರಮಾಣ, 3/4 ಕಪ್ ರಾಗಿಗೆ 1/4 ಕಪ್ಪಷ್ಟು ಹೆಸರು ಕಾಳನ್ನ ಮೊಳಕೆ ಬರೆಸಿರೋದು. ಅಂದರೆ 1 ಕಪ್ ತೊಗೊಂಡಾಗ 1 ಕಪ್ಪಷ್ಟು ಬೆಲ್ಲ ತೊಗೊಳ್ಬೋದು. ನಾನಿನ್ನು 3/4 ಕಪ್ ತೊಗೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಸಕ್ಕರೆ ಹಾಕಿ ಮಾಡಬೇಡಿ, ಯಾಕೆಂದರೆ ನಾವು ಪೌಷ್ಟಿಕಾಂಶಕ್ಕೋಸ್ಕರ ಈ ಲಡ್ಡುನ ಮಾಡಿರೋದು. ಸೊ ಸಕ್ಕರೆ ತಿಂದಷ್ಟು ಅದೆಲ್ಲ ರಿವರ್ಸ್ ಆಗೋಗುತ್ತೆ. ಸೊ ಈ ಥರ ಬೆಲ್ಲದಲ್ಲಿ ಮಾಡಿಟ್ಕೊಂಡ್ರೆ ಜಾಸ್ತಿ ದಿನನೂ ಸ್ಟೋರ್ ಮಾಡ್ಬೋದು. ಮಕ್ಕಳಿಗೆ ಐರನ್ ಕಂಟೆಂಟ್ ಅಂದರೆ ಕಬ್ಬಿಣಾಂಶ ಕೊಟ್ಟಂಗೂ ಆಗುತ್ತೆ, ನಮಗೆ ರಾಗಿ ಬೆನಿಫಿಟ್ಸ್ ಎಲ್ಲ ನಮ್ಮ ಬಾಡಿಗೆ ಹೋದಂಗೂ ಆಗುತ್ತೆ. ಸೊ ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ. ಸಿಂಪಲ್ ಆಗಿರೋ ರೆಸಿಪಿ, ಜಾಸ್ತಿ ಟೈಮ್ ತೊಗೊಳ್ಳೋದು ಇಲ್ಲ, ಎಲ್ಲ ಆರೋಗ್ಯಕರವಾಗಿರುತ್ತೆ, ಎಲ್ಲ ಮನೇಲಿರೋ ಐಟಮ್ಸೇ. ಸೊ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನೋಡಿ ಈ ಥರ ನಾನು ಸುಮಾರಿಲ್ಲಿ 1 ಕಪ್ ಮೆಷರ್ಮೆಂಟ್ಗೆ 250 ಗ್ರಾಮ್ ಅಂತ ಇಟ್ಕೊಳ್ಳಿ. ಅದರಲ್ಲಿ ನನಗೆ 5ರಿಂದ 6 ಲಡ್ಡು ಆಯಿತು. ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಲ್ಲೂ ಕಿತ್ತೋಗಿಲ್ಲ, ಒಡೆದೋಗಿಲ್ಲ, ಬಾಯಿಗಿಟ್ಟರೆ ಕರ್ಗೋಗುತ್ತೆ. ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಕೊಡಿ. ನೀವು ರಾಗಿ ಬದಲು ಯಾವುದನ್ನು ಹಾಕೋಕ್ಕೆ ಹಿಟ್ಟನ್ನ ಇಷ್ಟಪಡ್ತೀರಾ ಅಂತಲೂ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಒಳ್ಳೆ ವೀಡಿಯೋ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.